ಹಾಯ್ ಫ್ರೆಂಡ್ಸ್, ನನ್ನ ಇನ್ನೊಂದು ದಿನದ ವ್ಲಾಗಿಗೆ ಸ್ವಾಗತ. ಚಕ್ಷು, ನೂಡಲ್ಸ್ ಬೇಕಂತ ಅಂದಿದ್ದೆ ತಾನೆ ನೈಟು. ಯಾರು ಮಾಡ್ತಾರೆ ಇವಾಗ? ಹಾಂ, ನಾನೊಬ್ಳೆ. ಹಾಂ, ಹೆಲ್ಪ್ ಮಾಡಲ್ವಾ ನೀನು? ನೈಟ್ ಹೇಳಿದೆ ಹೆಲ್ಪ್ ಮಾಡ್ತೀನಿ ಅಂತ. ಹಾಗೆ ಒಚ್ಚಾವಿಗೆ ಮಾಡೋಣ ಅಂತ ಇದು ಕಡುಬು ಎಲ್ಲ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೆ. ನೈಟು ನನ್ನ ಮಗಂದು ಒಂದೇ ಹಠ, ನನಗೆ ನಾಳೆ ಸ್ವೀಟ್ ಚಟ್ನಿ ಮತ್ತು ಇದು ನೂಡಲ್ಸ್ ಮಾಡಿಕೊಡು ಅಂತ. ಹಾಗಾಗಿ ಅವನಿಗೋಸ್ಕರ ಅಂತ ಮಾಡಿದೆ. ನಮ್ಮೂರಲ್ಲಿ ಇದಕ್ಕೆ ಸೇಮಿಗೆ ಅಂತ ಅಂತೀವಿ. ಹಾಗೆ ಅವನು ಬ್ರಷ್ ಮಾಡ್ದೇ ಕೂತಿದ್ದ, ಅದಕ್ಕೆ ಬ್ರಷ್ ಮಾಡ್ಕೊಬ ಅಂತ ಪೇಸ್ಟ್ ಎಲ್ಲ ಹಾಕಿ ಕಳಿಸ್ದೆ. ಅಷ್ಟರಲ್ಲಿ ನಾನು ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ತೆಂಗಿನಕಾಯಿ ತುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಫುಲ್ ಹಾಕ್ಕೊಳ್ಳಲ್ಲ, ಅದ್ರೊಳಗಡೆಯಿಂದ ಒಂದು 4 ಬೀಜ ತಗೊಂಡು ಹಾಕ್ಕೋತೀನಿ. ಯಾಕಂದರೆ ಅದ್ರದ್ದೇ ಸ್ಮೆಲ್ ಜಾಸ್ತಿ ಬಂದರೆ ಚೆನ್ನಾಗಿ ಅನಿಸಲ್ಲ. ಬೆಲ್ಲನೂ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ನಾನು ಮರ್ತೋದೆ. ಹಾಗಾಗಿ ಇವಾಗ ಸೇರಿಸ್ಕೊಂಡು ಮತ್ತೆ ರುಬ್ಕೊಂಡ್ರೆ ಸ್ವೀಟ್ ಚಟ್ನಿ ರೆಡಿ ಆಗಿಬಿಡುತ್ತೆ. ಅದನ್ನು ಟೇಸ್ಟ್ ನೋಡಿದೆ, ಕರೆಕ್ಟಾಗಿ ಇತ್ತು. ಕೈಗೆ ಹಾಕ್ಬೋದು, ಬಿಸಿ. ಫಸ್ಟ್ ಸ್ಮಾಲ್ ಹಾಕೋಣ. ಅದಾದಮೇಲೆ ಶಾವಿಗೆ ಹೊತ್ಕೊಳ್ಳೋಣ ಅಂತ ಮಗನ ಕರೆದೆ. ಅವ್ನು ನೈಟೇ ಹೇಳಿದ್ದ ಮಾಡಬೇಕಾದ್ರೆ ನನ್ನನ್ನು ಕರಿಬೇಕು ಅಂತ. ಹಾಗಾಗಿ ಅವನ್ನ ಕರೆದು ಕೂರಿಸ್ಕೊಂಡೆ. ಇವಾಗ ಅವನೇ ಮಾಡ್ತೀನಿ ಅಂತ ಇದ್ದ. ನೋಡೋಣ, ಮಾಡಲಿ ಅಂತ ಬಿಟ್ಟಿದ್ದೀವಿ. ಮಾಡ್ತಾ ಇದ್ದಾನೆ ನೋಡಿ. ಅವನ ಕೈಯಲ್ಲಿ ಆಗುತ್ತಾ ಹೇಳಿ. ಹಾಗಾಗಿ ಅವನ ಅಪ್ಪ ಬಂದು ಲೇಟ್ ಆಗುತ್ತೆ ಅಂತ ಬೇಗ ಮಾಡೋಣ ಅಂತ ಮಾಡಿದ್ರು. ಅವ್ನು ಸಿಟ್ಟು ಮಾಡ್ಕೊಂಡು ಓಡೋದ. ಬೇಗ ಬಾ. ಲಾಸ್ಟ್ ಅವನೇ ಹೊಟ್ಟಲಿ ಹೇಳ್ತೀನಿ. ಲಾಸ್ಟ್ ಒಂದು ಪುಂಡಿ ಅವನಿಗೆ ಬಿಟ್ಬಿಡ್ತೀನಿ, ಅವನು ಹೋಗ್ತಾ ಇರಲಿ. ತಗೋ, ಇಲ್ಲಿಡು, ಹಿಡಿ, ಕೂತ್ಕೊಂಡು ಹಿಡಿ. ಹಿಡಿಬೇಕು ಮಗ, ಇಡೀ ಬೇಗ. ಹಂಗಿಲ್ಲಲ್ಲ, ನಮಗೆಲ್ಲ ಸಾಕು. ಈಗ ನೋಡಿ ಹೆಂಗೆ ಸ್ಟ್ರಾಂಗ್ ಮಾಡ್ತಿದ್ದೀನಿ. ಸ್ಕೂಲ್ಗೆ ಹೋಗೋಕ್ಕೆ ಬೇರೆ ಟೈಮ್ ಆಗಿತ್ತು. ಹಾಗಾಗಿ ಬೇಗ ತಿನ್ನೋಣ ಅಂತ ಅವನಿಗೆ ಹಾಕ್ಕೊಟ್ಟೆ. ಆಮೇಲೆ ನಾವು ಜೊತೆಗೆ ತಿನ್ಕೊಂಡ್ವಿ. ಚಕ್ಷು, ಹೆಂಗಿದೆ ಟೇಸ್ಟ್? ಸೂಪರು. ಇಷ್ಟನಾ ನಿನಗೆ? ಹತ್ರ ಇಟ್ಕೋ ಪ್ಲೇಟ್ನ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹಾಲು, ಬಿಸಿ ಮಾಡಿರೋದು ಹಾಲು ಇತ್ತಲ್ವ, ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಬೆಲ್ಲ ಹಾಕಿ 3 ಜನ ಕುಡಿದ್ವಿ. ಮತ್ತು ನನಗೆ ಆ ದಿನ ಸ್ವಲ್ಪ ಲೇಟಾಗಿ ಹೋಗೋದಿತ್ತು ಡ್ಯೂಟಿಗೆ. ಹಸ್ಬೆಂಡ್ ಹೋದರು. ನಾನು ಮತ್ತೆ ಡ್ರೆಸ್ಸಿಗೆಲ್ಲ ಐರನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ, ನನ್ನ ಮಗಂದು ನಂದು. ಇವತ್ತು ಆ್ಯಕ್ಚುಲಿ ನನಗೆ ರಜೆ ಇತ್ತು, ಯಾಕಂದರೆ ಬಕ್ರೀದ್. ಹಾಗಾಗಿ ಆಮೇಲೆ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾಳೆ ಅದು ಮಾಡೋಣ ಇದು ಮಾಡೋಣ ಅಂತ. ಬಟ್ ನೈಟು ಮೆಸೇಜ್ ಬಂತು, ಇದು ಟೆಕ್ಸ್ಟ್ ಬುಕ್ಕು ಕೊಡ್ತಾ ಇದ್ದೀವಿ ಅಂತ. ಹಾಗಾಗಿ ಅದನ್ನು ತರಕ್ಕೆ ಹೋಗಬೇಕಿತ್ತು. ಮತ್ತು ಇನ್ನೇನು ಮಾಡೋದು, ಇವತ್ತು ತಗೊಂಡಿಲ್ಲ ಅಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಮಂತು ಎಂಡಿಗೆ ಕೊಡೋದು ಅಂತ ಮೆಸೇಜ್ ಬಂದಿತ್ತು. ಹಾಗಾಗಿ ರೆಡಿಯಾಗಿ ನಾನು ನನ್ನ ಅವನ್ನ ನೋಡ್ಕೊಳ್ಳೋಕೆ ಯಾರು ಇಲ್ವಲ್ಲ, ಬಿಟ್ಟು ಹೋಗೋದು ಕಷ್ಟ. ಹಾಗಾಗಿ ಅವನನ್ನು ರೆಡಿ ಮಾಡಿ ಕರ್ಕೊಂಡು ಹೋದೆ. ಹಾಗೆ ಊರಿಗೆ ಹೋಗಿ ಬಂದಮೇಲೆ ರೆಸ್ಟೇ ಸಿಗಿರಲಿಲ್ಲ. ಬಕ್ರೀದಿಗೆ ಒಂದು ರಜೆ ಸಿಗುತ್ತಲ್ಲ, ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಬಟ್ ಅದು ಫ್ಲಾಪ್ ಆಯಿತು. ಹಾಗೆ ರೆಡಿ ಆಗ್ತಾ ಸುಮ್ಮನೆ ಹಂಗೆ ಶೂಟ್ ಮಾಡಿಕೊಂಡೆ. ಜಾಸ್ತಿ ಏನು ರೆಡಿ ಆಗಲ್ಲ, ಮೇಕಪ್ ಅದು ಇದೇನು ಮಾಡಲ್ಲ, ಸಿಂಪಲ್ಲಾಗಿ ರೆಡಿ ಆಗ್ತೀನಿ.
ವೈಟ್ ಟೋನು ಪೌಡರ್ ಇದೆಯಲ್ಲ ಅದು ಹಾಕ್ತೀನಿ. ಮೊದಲು ಪೌಡರು ಹಾಕ್ತಿರ್ಲಿಲ್ಲ, ಇವಾಗ ಹಾಕೊಳ್ಳೋಣ ಅಂತ ಸುಮ್ಮನೆ ಹಾಗೆ. ಆಮೇಲೆ ಇದು ಲ್ಯಾಕ್ಮಿ ಲಿಪ್ಸ್ಟಿಕ್ ಒಂದು ಹಾಕ್ತೀನಿ, ಆಮೇಲೆ ಐಲೈನರ್ ಅದಷ್ಟೇ. ಅದು ಬಿಟ್ಟರೆ ಇನ್ನೇನು ಅಪ್ಲೈ ಮಾಡಲ್ಲ, ಏನಿಲ್ಲ. ಹಾಗೆ ಸುಮ್ಮನೆ ಸ್ಟೆಪ್ ಜಡೆ ಹಾಕೋಣ ಅಂತ ಒಂದು ಟ್ರೈ ಮಾಡಿದೆ. ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಓಕೆ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳೋದು. ಮತ್ತೆ ಅದನ್ನು ಬಿಚ್ಚಿ ಹಾಕೋದು ತುಂಬ ಕಷ್ಟ. ಇದು ನೋಡಿ, ಬಟರ್ಫ್ಲೈ ಡಿಸೈನ್ದು ಒಂದು ರಿಂಗ್ ಇತ್ತು, ಅದನ್ನ ಹಾಕ್ಕೊಂಡೆ. ಅದಾದಮೇಲೆ ನನ್ನ ಮಗನ್ನ ರೆಡಿ ಮಾಡೋಣ, ಡ್ರೆಸ್ ಎಲ್ಲ ಹಾಕಿ ರೆಡಿಯಾಗಿದ್ದ. ಅವನ ತಲೆ ಎಲ್ಲ ಸ್ವಲ್ಪ ಬಾಚಿಕೊಂಡು ರೆಡಿ ಮಾಡ್ಕೊಳಿಸ್ತಾ ಇದ್ದೆ. ವಿಂಡೋ ಎಲ್ಲ ಹಾಕ್ಕೋಬೇಕು, ಯಾಕಂದರೆ ನಮ್ಮ ಮನೆಗೊಂದು ಬೆಕ್ಕು ಬರುತ್ತೆ, ಅದು ಆ ವಿಂಡೋದಿಂದನೂ ಒಳಗಡೆ ಬಂದ್ಬಿಡುತ್ತೆ. ಹಾಗಾಗಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ಬ್ಯಾಗಿಗೆಲ್ಲ ಬೇಕಾಗಿದ್ದ ಐಟಮ್, ಅಂದರೆ ಅವನು ಬರ್ತಾನಲ್ಲ, ಹಾಗಾಗಿ ಅವ್ನಿಗೇನಾದ್ರು ತಿನ್ನೋಕ್ಕೆ ಕುಡಿಯೋಕ್ಕೆ ನೀರೆಲ್ಲ ರೆಡಿ ಮಾಡಿಕೊಂಡು ತುಂಬ್ಕೋತಾ ಇದ್ದೆ ಬ್ಯಾಗಿಗೆ. ಅದೇನಕ್ಕೆ ಆನ್ ಮಾಡಿದ್ದು? ಹೊರಡೋಣ ಇನ್ನು. ಇದಕ್ಕೆ ಯಾರು ಬಗ್ವೀನ್ ಅಂತ ಹೆಸರು? ಬಗ್ವೀನ್ ಕಾರಣ ಹೆಸರು ನನಗೆ ಕೇಳಿ ಕೊಡ್ತೀನಿ, ಅದಕ್ಕೆ ನಾನು ಕೇಳ್ತೀನಿ. ಬಟ್ ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಮೇಡಮ್ ಒಬ್ಬರು ಇದ್ದಾರೆ, ಅವ್ರ ಮನೆಗೆ ಕಳಿಸಿ ನಾವು ಆಮೇಲೆ ಬುಕ್ಸ್ ತರೋಕ್ಕೆ ಅಂತ ಹೊರಟ್ವಿ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಹಾಗಾಗಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ವಿ. ಬಟ್ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಎಲ್ಲ ಸ್ಕೂಲ್ಗಳಿಗೆ. ನಮಗೆ 12:45 ಹಾಗೆ ಕೊಟ್ಟಿದ್ದರು. ಅದಕ್ಕೆ ನಾವೆಲ್ಲ ಟೀಚರ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಬುಕ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಜೋಡಿಸ್ಕೊಂಡ್ವಿ. ಬಟ್ ಕೌಂಟಿಂಗ್ ಎಲ್ಲ ಕರೆಕ್ಟಾಗಿರಬೇಕು, ಏನಾದ್ರು ಮಿಸ್ ಆಗಿಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗಿಬಿಡುತ್ತೆ. ಲಾಸ್ಟ್ ಇಯರ್ ಅದೇ ಥರ ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಈ ಸಲ ಕರೆಕ್ಟಾಗಿ ಕೌಂಟ್ ಮಾಡಿ ತಗೊಂಡು ಆಮೇಲೆ ಸ್ಕೂಲಲ್ಲಿ ಬಂದು ಬುಕ್ಸ್ ಎಲ್ಲ ಅನ್ಲೋಡ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಟೈಮು 1:30 ಆಗಿತ್ತು ಅನ್ಕೋತೀನಿ. ರೈಸು ಮಾರ್ನಿಂಗ್ದೇ ಸ್ವಲ್ಪ ಇತ್ತು. ಆಮೇಲೆ ಇದು ಏನಪ್ಪ, ಮ್ಯಾಂಗೋದು ನಮ್ಮ ಅತ್ತೆ ಊರಿಂದ ಬರ್ಬೇಕಾದ್ರೆ ಮ್ಯಾಂಗೋದು ಗೊಜ್ಜು ಕಳಿಸಿದ್ರಲ್ಲ, ಅದನ್ನೇ ಹಾಕಿ ಊಟ ಮಾಡ್ಕೊಂಡ್ವಿ. ಮಗನಿಗೆ ಮಾರ್ನಿಂಗ್ದು ನೂಡಲ್ಸ್ ಮತ್ತು ಅದೇ ಶಾವಿಗಿತ್ತಲ್ಲ, ಅದನ್ನು ಹಾಕ್ಕೊಟ್ಟೆ, ಅದನ್ನೇ ತಿನ್ಕೊಂಡ ಅವನು. ಅದಾದಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಒಂದು 5 o'clock ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇನ್ನೇನು ಸಾಂಬಾರೆಲ್ಲ, ನೈಟಿಗೆ ಏನೂ ಅಡುಗೆ ಇರಲಿಲ್ಲ, ಹಾಗಾಗಿ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಈವ್ನಿಂಗು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಸಾಂಬಾರು ಮಾಡಬೇಕು, ಹಾಗೆ ಸಾಂಬಾರು ಮಾಡೋಣ. ಬುಕ್ಸ್ ತಗೋತಿದ್ವಲ್ಲ, ಅಲ್ಲಿ ತುಂಬ ಬಿಸಿಲಿತ್ತು. ಬಿಸಿಲು ತಾಗಿ ಏನೋ ಗೊತ್ತಿಲ್ಲ, ತುಂಬ ತಲೆನೋವು ಆಗ್ತಾಯಿತ್ತು. ಬಗ್ಗಿದ್ರೆ ತಲೆನೋವು ಆ ಥರ. ನೈಟು ಬಟಾಣಿ ನೆನೆ ಹಾಕಿದ್ದೆ, ಮತ್ತು ಅಲಸಂಡೆ ಇತ್ತು, ಮತ್ತು ಸೌತೆಕಾಯಿ, ಅದನ್ನೆಲ್ಲ ಹಾಕಿ ಒಂದು ಸಾಂಬಾರು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಮಾಡಿಕೊಂಡ್ರೆ ನಾಳೆ ನೈಟ್ ತನಕ ಆಗಿಬಿಡುತ್ತೆ, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅಂತ. ಯಾವಾಗಲೂ ನಾನು ಈವ್ನಿಂಗ್ಗೆ ಸಾಂಬಾರು ಮಾಡ್ಕೊಂಬಿಡ್ತೀನಿ. ಇದು ನಾವು ಮೊನ್ನೆ ಊರಿಂದ ಬರ್ತಾ ತಗೊಬಂದಿರೋದು ಅಲಸಂಡೆ. ಒಂದಿನ ಪಲ್ಯ ಮಾಡಿದೆ, ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಸೌತೆಕಾಯಿನೂ ಅಲ್ಲಿಂದನೇ ಬರ್ತಾ ತಂದಿರೋದು. ಒಂಥರ ಚೆನ್ನಾಗಿತ್ತು, ಫ್ರೆಶ್ ತರಕಾರಿಗಳು. ಈ ಅಲಸಂಡೆ ಎಲ್ಲ ನೇತಾಕ್ಬಿಟ್ಟಿದ್ರು, ಅದನ್ನು ನೋಡಿನೇ ಖುಷಿ ಆಗ್ಬಿಡ್ತು. ಹಾಗಾಗಿ ಎಲ್ಲನೂ ಸ್ವಲ್ಪನೇ ತಗೊಂಡ್ವಿ. ಸೌತೆಕಾಯಿ ನೋಡಿ, ಈ ಥರ ಸೈಡ್ ಕಟ್ ಮಾಡಿ ಹಿಂಗೆ ಉಜ್ಕೊಂಡ್ರೆ ಒಂಥರ ಸೊನೆ ಥರ ಬರುತ್ತೆ. ಅದನ್ನೆಲ್ಲ ತೆಕ್ಕೊಂಡು ಸಿಪ್ಪೆ ತೆಕ್ಕೋತೀನಿ. ನಾವೇ ಬೆಳೆಸಿರೋದಾದರೆ ಸಿಪ್ಪೆ ಸಮೇತ ಮಾಡ್ಬೋದು. ಇದು
ಅಂಗಡಿಯಿಂದ ತಂದಿರೋದಲ್ವ, ಹಾಗಾಗಿ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಡ್ತೀನಿ. ಫಸ್ಟು ಬಟಾಣಿ ಹಾಕಿ ಬೇಯಿಸ್ಕೊಂಬಿಡ್ತೀನಿ, ಇದ್ರ ಜೊತೆಗೆ ಹಾಕಿದ್ರೆ ಅದು ಸರಿಯಾಗಿ ಬೇಯಲ್ಲ. ಹಾಗಾಗಿ ಆಮೇಲೆ ಸೌತೆಕಾಯಿ ಯಾಕೋ ತಿಂದು ನೋಡಿದ್ರೆ ಬರೀ ಕಹಿ. ಬಟಾಣಿ ಬೇಯಕ್ಕೆ ಇಟ್ಕೊಂಡು ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡಿದ್ರೆ, ಗ್ರೇಪ್ಸಾ ಗಲಾಟೆ ಮಾಡ್ತಿದ್ದಂತ ಕ್ಲೇ ಕೊಡು ಅಂತ ಕೇಳ್ತಾ ಇದ್ನ. ಹಂಗೆ ಕೊಟ್ಟೆ, ಏನು ಮಾಡ್ತೀಯ ನೋಡೋಣ ಅಂತ. ನೋಡಿ ನನ್ನ ಮಗಂದು ಗ್ರೇಪ್ಸ್ ಅಂತ ಇದು. ಎಲ್ಲಿ ಚೆನ್ನಾಗಿದ್ಯಾ? ಅಷ್ಟೇನಾ ಗ್ರೇಪ್ಸು? ಒಂದೇ ಲೈನಾ? ಇದು ಸೌತೆಕಾಯಿ ಕಟ್ ಮಾಡಿ ತಿಂದು ನೋಡಿದ್ರೆ ಬರೀ ಕಹಿ. ಇವಾಗೆಲ್ಲ ಸೌತೆಕಾಯಿಗಳು ಹಂಗೇನೆ ಕಹಿ ಆಗುತ್ತೆ. ಅದಕ್ಕೇನು ಅಕ್ಕಿ ತೊಳಿತೀವಲ್ಲ, ಆ ನೀರನ್ನ ಹಾಕಿದ್ರೆ ಕೈ ಎಲ್ಲ ಬಿಡುತ್ತೆ ಅಂತ ಅಂತಾರೆ. ಹಾಗಾಗಿ ಹೆಂಗೂ ರೈಸ್ ಇಡಬೇಕು, ಅದನ್ನ ಹಾಕ್ತೀನಿ ಇವಾಗ. ಏನಂತಂದರೆ ಲೇಡೀಸ್ಗೆ ಈ ಅಡುಗೆ ಮಾಡೋದೇ ಒಂದು ಟೆನ್ಷನು. ಇವಾಗ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಟೆನ್ಷನು. ಮಧ್ಯಾಹ್ನ ತಿಂದಾದ ತಕ್ಷಣ ನೈಟಿಗೆ ಏನು ಮಾಡೋದು ಅಂತ ಟೆನ್ಷನು. ನನಗಂತೂ ಇದೇ ಟೆನ್ಷನ್. ಯಾರ್ಯಾರಿಗೆ ಈ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಬಟ್ಟೆಗಳೆಲ್ಲ ಇತ್ತು, ಊರಿಗೆ ಹೋಗಿ ಬಂದಿರೋದು. ಸ್ವಲ್ಪ ಎಲ್ಲ ವಾಶ್ ಆಗಿದೆ, ಇನ್ನೂ ಸ್ವಲ್ಪ ಇತ್ತು. ಹಾಗಾಗಿ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೆ. ಹಾಕಿ ಅದಾದಮೇಲೆ ಇದು ನನ್ನ ಮಗಂದು ಒಂದೇ ಹಠ, ಆಟಾಡಕ್ಕೆ ಬಾ ಅಮ್ಮ, ಆಟಾಡಕ್ಕೆ ಬಾ ಅಂತ. ಇದು ಒಂದು ಸ್ಪೆಷಲ್ ದೋಸೆ. ಸ್ಪೆಷಲ್ ದೋಸೆನಾ? ಖಾರ. ಏನಿದು? ಸೂಪರ್ ಖಾರ ಆಗಿತ್ತು. ಬೇರೆ ಏನಿದೆ ನಿಮ್ಮ ಅಂಗಡಿಯಲ್ಲಿ? ಪಾನಿಪುರಿ ಇದೆ, ಮಸಾಲೆ ಪುರಿ ಇದೆ. ನಂಗೆ ಮಸಾಲೆ ಪುರಿ ಕೊಡಿ ಒಂದು ಪ್ಲೇಟು. ಮಸಾಲೆ ಪುರಿ ಇಲ್ಲ, ಮಸಾಲೆ ಪುರಿ ಮೊನ್ನೆನೇ ಖಾಲಿ ಆಗಿದೆ. ಮತ್ತೆ ಇವಾಗ ಇದೆ ಅಂತಂದ್ರಿ? ಅದು ಸುಳ್ಳು. ಈಗ ಪಾನಿಪುರಿ ಬೇಕಾ? ಹಾಂ. ಇದೆಂತ ನಿಮ್ಮದು ಶಾಪಾ? ನಮ್ಮ ಶಾಪ್ ಪಾನಿಪುರಿ ಶಾಪು. ಪಾನಿಪುರಿ ಶಾಪು. ಪಿಜ್ಜಾ ಬೇಕಾ? ಹಾಂ, ಈಗ ಸದ್ಯಕ್ಕೆ ಪಾನಿಪುರಿ ಕೊಡಿ. ಇದಾದ್ಮೇಲೆ ಪಿಜ್ಜಾ ಕೊಡ್ತೀನಿ. ಒಂದು ಪಿಜ್ಜಾ ಸ್ಪೆಷಲ್ ಮಿಕ್ಸ್ ಬರ್ಗರ್ಸ್ ಆಗುತ್ತೆ. ಹೌದಾ? ಮೊನ್ನೆ ಪಾನಿಪುರಿ ಆಯಿತು. ಎಲ್ಲಿದೆ ಪಾನಿಪುರಿ? ಸೂಪರ್ ಟೇಸ್ಟಿ. ಪಿಜ್ಜಾ ಕೊಡ್ತೀನಿ. ಇನ್ನ ಶಾಪಲ್ಲಿ ಇದೇ ಯಾವಾಗ ನಾನು ಎಲ್ಲರನ್ನ ಯಾವ ಶೇಪ್ ಬೇಕು? ಶೇಪ್ ರೌಂಡ್ ಇದೆ. ಬೇಡ, ನಂಗೆ ಟ್ರಯಾಂಗಲ್ ಶೇಪು. ಏನು ಮಾಡ್ತಿದ್ಯಾ? ಖಾರ ನೀರಲ್ಲಿ ಹಾಕಿಟ್ಟು ಇವಾಗ ತಿಂದು ನೋಡಿದೆ, ಕೈ ಎಲ್ಲ ಹೋಗಿದೆ. ಯಾರಿಗಾದ್ರೂ ಸೌತೆಕಾಯಿ ಕಟ್ ಮಾಡಿದಾಗ ಕಹಿ ಅನಿಸಿದ್ರೆ ಈ ಟಿಪ್ಸ್ ಫಾಲೋ ಮಾಡಿ. ಬಟಾಣಿ ಚೆನ್ನಾಗಿ ಬೆಂದಿದೆ, ಅದ್ರ ಜೊತೆಗೆ ಮಿಕ್ಕಿ ತರಕಾರಿ ಎಲ್ಲ ಹಾಕ್ಕೊಂಡು ಸೌತೆಕಾಯಿನೂ ಸೇರಿಸ್ಕೊಂಡು
ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಬೇಕು. ಜೊತೆಗೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸು 4, ಧನಿಯಾ, ಜೀರಿಗೆ, ಮೆಂತ್ಯ, ಕಾಳುಮೆಣಸು ಮತ್ತು ಉದ್ದಿನ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವು ಸೊಪ್ಪಿದ್ದರೆ ಅದನ್ನೂ ಹಾಕ್ಕೊಬೇಕು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡೆ. ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಹುಳಿ ಆಮೇಲೆ ಅರಿಶಿಣ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿ ಸೈಡ್ಗೆ ಎತ್ತಿಟ್ಕೊಂಡೆ. ಆಮೇಲೆ ತರಕಾರಿ ಬೆಂದಿತ್ತಲ್ವ, ಬೆಂದಿದೆಯಾ ಅಂತ ನೋಡಿಕೊಂಡು ಮತ್ತು ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸ್ಕೊಂಡಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ನೈಟ್ಗೆ ಸಾಂಬಾರು ರೆಡಿ ಆಯಿತು. ಜೊತೆಗೆ ಒಂದು ಆಮ್ಲೆಟ್ ಮಾಡಿಕೊಂಡು ನೈಟದು ಊಟ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಸೌತೆಕಾಯಿ ಕಟ್ ಮಾಡಿರೋದು ಸ್ಲೈಸ್ ಇತ್ತು, ಅದನ್ನು ನನ್ನ ಮಗನಿಗೆ ಕೊಟ್ಟೆ, ಕಣ್ಣು ತಂಪು ಮಾಡಿಕೊಂಡು ಮಲ್ಕೋಬೇಕು ಅಂತ. ಹಲ್ಲು ತೋರಿಸಿ. ಎಸ್. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.